ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳು ಹೆಣಹೂತ ಪ್ರಕರಣದ ಬಗ್ಗೆ ಬೇರೆ ಬೇರೆ ತರಹದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಂಡಿದೆ. ಸೊ ಅದರಂತೆಯೇ ಧರ್ಮಸ್ಥಳ ಫೈಲ್ಸ್ಗೆ ಕೇರಳ ಲಿಂಕ್ ಇದೆ ಎನ್ನುವಂಥ ವಿಚಾರದಲ್ಲಿಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಿರಂತರ ಚರ್ಚೆಗಳಾಗ್ತಾ ಇದೆ. ಹಾಗಾದ್ರೆ ಧರ್ಮಸ್ಥಳ ಫೈಲ್ಸ್ಗೆ ಕೇರಳ ಲಿಂಕ್ ಇದೆಯಾ? ಕೇರಳ ಮೂಲದ ಮುನಾಫ್ಗೆ SIT ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು. ಸೋಮವಾರ ನಡೆಯಲಿದೆ ಮುನಾಫ್ ವಿಚಾರಣೆ. ಕೇರಳ ಮೂಲದ ಮುನಾಫ್, ಅಸಲಿಗೆ ಈ ಮುನಾಫ್ ಯಾರು ಮತ್ತು ಆತನ ಬ್ಯಾಕ್ಗ್ರೌಂಡ್ ಏನು, ಹಿನ್ನೆಲೆ ಏನು, ಮುನಾಫಿಗೂ ಧರ್ಮಸ್ಥಳ ಕೇಸಿಗೂ ಏನು ಸಂಬಂಧ? ಧರ್ಮಸ್ಥಳ ಫೈಲ್ಸ್ಗೆ ಕೇರಳ ಲಿಂಕ್. ಹಾಗಾದ್ರೆ ಧರ್ಮಸ್ಥಳದ ಪಾಂಗಳ ಕೇರಳ, ಪಾಂಗಳಕ್ಕೂ ಕೇರಳಕ್ಕೂ ಎತ್ತನಿಂದೆತ್ತ ಸಂಬಂಧ. ಧರ್ಮಸ್ಥಳ ಫೈಲ್ಸು ಆರಂಭದಲ್ಲಿ ಆ ತಲೆಬುರುಡೆಯನ್ನು ತಮಿಳುನಾಡಿನಿಂದ ತರಲಾಯಿತು ಅನ್ನುವ ಚರ್ಚೆಗಳಾಗ್ತಾ ಇತ್ತು. ಅದಾದ ನಂತರ ಆ ತಮಿಳುನಾಡಿನಿಂದ ತರಲಾದ ಬುರುಡೆಯನ್ನು ದೆಹಲಿಯ ಲ್ಯಾಬೊರೇಟರಿಯಿಂದ ತರಲಾಯಿತು ಅನ್ನೋ ಚರ್ಚೆ. ಸೊ ಈಗ SIT ಅವರು ಮುನಾಫ್ ಎನ್ನುವಂತಹ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಾಗಾದ್ರೆ ಈ ಕೇರಳ ಮೂಲದ ಮುನಾಫಿಗೂ ಕರ್ನಾಟಕದ ಧರ್ಮಸ್ಥಳದ ಪಾಂಗಳಕ್ಕೂ ಏನು ಸಂಬಂಧ? ಕೇರಳ ಮೂಲದ ಮುನಾಫಿಗೆ SIT ನೋಟಿಸ್, ಅದರ ಅರ್ಥ ಹೆಣಹೂತ ಪ್ರಕರಣದಲ್ಲಿ ಇವರು ಪಾತ್ರ ವಹಿಸಿರ್ತಾರೆ ಅಂತಲ್ಲ. SIT ಅಧಿಕಾರಿಗಳಿಗೆ ಒಂದು ಸಣ್ಣ ಸಂದೇಹ ಬಂದಿರುತ್ತೆ ಮುನಾಫಿನ ಬಗ್ಗೆ. ಬೆಂಕಿ ಬೀಳದಲ್ಲೇ ಎಲ್ಲೂ ಹೊಗೆ ಕಾಣಿಸಿಕೊಳ್ಳೋದಿಲ್ಲ. ಹಾಗಾಗಿ ಮುನಾಫಿಗೆ ಸಂಬಂಧಪಟ್ಟ ಹಾಗೆ ಸಂದೇಹ ಬಂದಿರುತ್ತೆ, ಕರೆದು ವಿಚಾರಣೆ ಮಾಡ್ತಾರೆ. ಅದರ ಅರ್ಥ ಆತ ಆರೋಪಿ ಅಂತಲ್ಲ ಮುನಾಫ್. ಧರ್ಮ ಈಗ ಗಿರೀಶ್ ಮಟ್ಟಣ್ಣನವರು ಅವರ ಮೊಬೈಲ್ನನ್ನು ಸರ್ಚ್ ಮಾಡಬೇಕಾದ್ರೆ ಸಾಕಷ್ಟು ವರದಿಗಾರರ ನಂಬರ್ಗಳು ಸಿಗ್ತವೆ. ಹಂಗಂದ ಮಾತ್ರಕ್ಕೆ ಕೆಲವೊಮ್ಮೆ SITಗಳಿಗೆ ಹಂಗೂ ಒಂದು ಸಂಶಯ ಕಂಡ್ರೆ ಸಂಬಂಧಪಟ್ಟವರನ್ನ ನೋಟಿಸ್ ಕೊಟ್ಟು ಕರೀತಾರೆ. SITಯ ಉದ್ದೇಶ ಏನು? ಈ ತನಿಖೆಯನ್ನು ಒಂದು ಹಂತಕ್ಕೆ ತರಬೇಕು. ಈ ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಹಂಗಿದ್ದಾಗ ಕೆಲ ಸುಳಿವು, ಕೆಲ ಹಿಂಟ್ಗಳನ್ನು ಬಿಟ್ಟರೂ ಕೂಡ ನಾಳೆ ದಿನ SITಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಸಂದೇಹ ಬಂದವ್ರನ್ನೆಲ್ಲ ಕರೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಕೇರಳ ಮೂಲದ ಯೂಟ್ಯೂಬರ್ ಆಗಿರುವ ಮುನಾಫ್, ವೃತ್ತಿಯಲ್ಲಿ ಲಾರಿ ಡ್ರೈವರ್, ಪ್ರವೃತ್ತಿಯಲ್ಲಿ ಯೂಟ್ಯೂಬರ್. ಶಿರೂರು ಗುಡ್ಡ ಕುಸಿತದಲ್ಲಿ ಲಾರಿ ಕಳೆದುಕೊಂಡಿದ್ದ ಮುನಾಫ್, ಲಾರಿ ಕಳ್ಕೊಂಡಿದ್ದಂತೆ. ಕರ್ನಾಟಕದ ಕರಾವಳಿ ಭಾಗ ಮುನಾಫ್ಗೆ ಚಿರಪರಿಚಿತ. ಈ ಹಂತದಲ್ಲೇ ಮುನಾಫ್ಗೆ ತಿಮರೋಡಿ ಸಂಪರ್ಕ ಆಗಿದ್ರು. ಜುಲೈ 11ಕ್ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ಬುರುಡೆ ವಿಡಿಯೋ ಅಪ್ಲೋಡ್ ಮಾಡಿದ್ದ. ಕೋರ್ಟ್ಗೆ ಚಿನ್ನಯ್ಯ ಬಂದ ದಿನವೇ ಅಪ್ಲೋಡ್ ಮಾಡಿದ್ದ ಮುನಾಫ್. ಕೋರ್ಟ್ಗೆ ಯಾವಾಗ ಚಿನ್ನಯ್ಯ ಹಾಜರಾಗಿದ್ನೋ ಆಗ ಅಪ್ಲೋಡ್ ಮಾಡಿದ್ದಂತೆ. ಇದು ಧರ್ಮಸ್ಥಳದಲ್ಲಿ ಸಿಕ್ಕ ಬುರುಡೆ ಎಂದು ಸುದ್ದಿ ಹಬ್ಬಿಸಿದ್ದ ಮುನಾಫ್. ಬಂಗಲೆಗುಡ್ಡದ ಕಾಡಲ್ಲಿಂದ ಬುರುಡೆ ಹೆಕ್ಕಿ ತಂದಿದ್ದ ಮುನಾಫ್. ಇದು ಕೇರಳ ಕರ್ನಾಟಕದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಹೀಗಾಗಿ ಮುನಾಫ್ ವಿಚಾರಣೆಗೆ ಮುಂದಾದ SIT. ಸೊ ಚಿನ್ನಯ್ಯನನ್ನು ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಚಿನ್ನಯ್ಯನಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ತಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಕಾರಣ ಏನು? ಒಂದು ವಿಚಾರ ಸುದ್ದಿಯಲ್ಲಿದ್ದಾಗ ಮಾತ್ರ ಟ್ರೆಂಡ್ ಆಗುತ್ತೆ. ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ರಿಲೇಟೆಡ್ ವ್ಯಕ್ತಿಗಳನ್ನು ಸರ್ಚ್ ಮಾಡಲಾಗಿರುತ್ತೆ. ಹಾಗಾಗಿ ತನ್ನ ವಿಡಿಯೋ ಓಡಬಹುದು, ಅಧಿಕ ವ್ಯೂವರ್ಸ್ಗಳನ್ನು ಪಡ್ಕೋಬಹುದು ಅನ್ನೋ ಕಾರಣಕ್ಕೋಸ್ಕರ ನಾನಾ ತರಹದ ಜನರು ಅದರ ಲೀಗಲ್ ವಿಚಾರಗಳು ತಿಳಿಯದೆ, ಇದು ಹಾಕ್ಕೊಂಡ್ರೆ ಇದರ ವಿಧಿ ಏನು ಅನ್ನೋದು ಗೊತ್ತಿಲ್ಲದಲೆ, ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿರ್ತಕ್ಕಂತಹ ಒಬ್ಬ ಸಾಕ್ಷಿದಾರನ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಕಾನೂನಲ್ಲಿ ಇದಕ್ಕೇನು ವಿಧಿ ಅನ್ನೋದು ತಿಳಿಯದೆ ಸಾಕಷ್ಟು ಜನ ಅಪ್ಲೋಡ್ ಮಾಡ್ಕೊಂಡಿದ್ರು. ಸೊ ಇದು ಆ ತರಹದ ಮ್ಯಾಟ್ರ್ ಅಲ್ಲ. ಚಿನ್ನಯ್ಯನಿಗೆ ಸಂಬಂಧಪಟ್ಟಂಥದ್ದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೋಸ್ಕರ SIT ಅವರು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನು ಸೋಮವಾರ ಎನ್ಕ್ವೈರಿ ನಡೆಯಬಹುದು ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.